ನೀವು ನಿನ್ನದು ನೋಟಿಫಿಕೇಷನ್ ಆಗುತ್ತಿದೆ ನೋಡಲಿ ಬರೆದು ಬಿಟ್ಟಿದ್ದಾರೆ ಅಂತ ಇವ್ರಿಗೆ ಕೆಲವು ರೈತರ ಹತ್ರ ಭೂಮಿ ಲಪಟಾಯಿಸ್ತಾರೆ ಅನ್ನೋದಕ್ಕೆ ಇವ್ರು ಹೇಳ್ಕೊತಾರೆ. ದೊಡ್ಡ ದಂಧೆ ನಡೆಯುತ್ತಿದೆ, ಇದರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು. ನಮ್ಮ ಅಧಿಕಾರಿಗಳು ಇದಕ್ಕೆ ಮನ್ನಣೆ ಕೊಡಬಾರದು. ನಮ್ಮ ರೈತನ ಭೂಮಿಯನ್ನು ಸ್ವಾಭಿಮಾನವನ್ನು ಕಾಪಾಡಲಿಕ್ಕೆ ಈ ಸರ್ಕಾರ ಬದ್ಧವಾಗಬೇಕು. ಏನು ಅವರ ಹಿಂದೆ ಘೋಷಣೆ ಮಾಡುತ್ತಿದ್ದಾರೋ ಇದು ರೈತರ ಮಕ್ಕಳ ಸರ್ಕಾರ, 1 ಎಕರೆ ರೈತರ ಜಮೀನನ್ನು ನಾವು ಕೊಡುವುದಿಲ್ಲ, ರೈತರು ಹಾಳಾಗೋದಕ್ಕೆ ಬಿಡುವುದಿಲ್ಲವೆಂದು ಏನು ಅವರು ಒಂದು ವಚನವನ್ನು ಈ ರಾಜ್ಯದ ಜನತೆಗೆ ಕೊಟ್ಟಿರೋ ಆ ವಚನವನ್ನು ಅವರು ಪಾಲನೆ ಮಾಡಬೇಕು. ಇದೆಲ್ಲ ಅವ್ರ ಭಾಷಣ. ಇಲ್ಲಿ ಫಲವತ್ತಾದ ಭೂಮಿ ಅಂತೆಲ್ಲ ಅವರೇ ಹೇಳ್ಕೊಂಡು ಹೋಗ್ತಾರೆ. ತಾವು ವಚನಬದ್ಧರಾಗಿದ್ದೀರಿ, ಈ ರಾಜ್ಯದಲ್ಲಿ ರೈತನನ್ನು ಉಳಿಸುತ್ತೇನೆಂದು ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಪ್ರತಿ ಹಂತದಲ್ಲೂ ಈ ರೈತನನ್ನು ಬದುಕಿಸುತ್ತೇನೆಂದು ಹೇಳಿದ್ದೀರಿ, ರೈತರೇ ನನ್ನ ಉಸಿರು ಎಂದು ಹೇಳಿದ್ದೀರಿ. ಇದೆಲ್ಲ ಭಾಷಣದಲ್ಲಿ ಹೇಳ್ಕೊಂಡು ಹೋದರು ನನ್ನ ಬಗ್ಗೆ. ಇವತ್ತು ಇದು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ಇದು ಯಾತಕ್ಕೆ ನಿಮ್ಮ ಮುಂದಿಟ್ಟೆ? ಇಲ್ಲಿ ನನ್ನ ಮೇಲೆ ಅಪಾತೆ ಮಾಡ್ತಾ ಇದ್ದಾರಲ್ಲ, ಕುಮಾರಸ್ವಾಮಿಯ ಪಿತಾಮಹ ಇದಕ್ಕೆ ಅಂತ ಹೇಳಿ. ಇಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ, ಇದು ಹೇಳದ್ನಲ್ಲ 2007 ಜುಲೈ 29, 30, 31 ನಡೆದಿರೋ ಚರ್ಚೆ ವಿಧಾನಸಭೆ ಕಲಾಪದಲ್ಲಿ. ಇದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೀನಿ? ಇಲ್ಲ ಇದೆಯಾ? ಅದು ನಾನು ಏನು ಹೇಳ್ತೀನಿ, ಯಾವುದಾದ್ರೂ ಭೂ ಸ್ವಾಧೀನ ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸನ್ನು ನಾವೇನು ಆಚರಣೆ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಅಷ್ಟೇ ಸಂದರ್ಭದಲ್ಲಿ ಅದೆಲ್ಲವನ್ನು ಹೇಳಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೇನು ಮಾಡಿದ್ದಾರೆ ಅದನ್ನು ಸಹ ನಾನು ಡೀಟೇಲ್ ಚರ್ಚೆ ಮಾಡಿದ್ದೀನಿ ವಿಧಾನಸಭೆ ಕಲಾಪದಲ್ಲಿ. ಹಿಂದಿನ ಸರ್ಕಾರಗಳಲ್ಲಿ ಏನೇನಾಗಿದೆ ಅಂತ ಹೇಳಿ ದೇವೇಗೌಡರ ಬಗ್ಗೆ ಪಾಪ ಮಾತಾಡಿರ್ತಾರೆ. ರಕ್ತ ಎಲ್ಲ ಬಸ್ದೋಯ್ತಾ ಅಂತ ಸಿದ್ದರಾಮಣ್ಣವ್ರು ಹೇಳಿರ್ತಾರೆ. ಅದನ್ನೇ ಕೊಡ್ತೀನಿ ಬ್ರದರ್. ಏನು ಹೇಳ್ತೀನಿ, ನನ್ನನ್ನು ಆಶೀರ್ವಾದ ಮಾತು ಅದು ನಾನು ಅಸೆಂಬ್ಲಿಯಲ್ಲಿ ಏನು ಹೇಳಿದ್ದೀನಿ ಅಂತ ಹೇಳ್ಬಿಡ್ತೀನಿ ಬ್ರದರ್. ಮೇಜರ್ ಪಾಯಿಂಟ್ಸ್ ಹೇಳ್ತೀನಿ ಬ್ರದರ್. ನಾವು ಮಣ್ಣಿನ ಮಕ್ಕಳು ಎಂದು ಹೆಸರು ಹೇಳಿಕೊಂಡು, ರೈತರ ಹೆಸರು ಹೇಳಿಕೊಂಡು ಇಲ್ಲಿ ಅಧಿಕಾರಕ್ಕೆ ಬಂದು ಕುಳಿತಿದ್ದೇವೆ. ರೈತರನ್ನು ಮರೆಯುವ ಕೆಲಸಕ್ಕೆ ಹೋಗಿಲ್ಲ. ಅದನ್ನು ಸದನದ ಸದಸ್ಯರ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಸ್ವೇಚ್ಛಾಚಾರವಾಗಿ SCZನ ವಿಚಾರವಾಗಿ ಇವತ್ತು ತೀರ್ಮಾನ ಮಾಡುವುದಕ್ಕೆ ಹೋಗುವುದೂ ಇಲ್ಲ. ಈ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಬಯಸುತ್ತೇನೆ. 3/3/2006ನೇ ಇಸ್ವಿಯಲ್ಲಿ ಕಳೆದ ಮಾರ್ಚ್ ತಿಂಗಳಿನಲ್ಲಿ ನಾವೊಂದು ನಿರ್ಧಾರ ಮಾಡಿದ್ದೇವೆ, ಸುತ್ತೋಲೆ ಹೊರಡಿಸಿದ್ದೇವೆ. KADB ವತಿಯಿಂದ